ಎಸ್, ದೂರುದಾರನ ಬಗ್ಗೆಯೇ ಡೌಟ್ ಆಗಿದೆ. ಬಿಸಿ ಪಾಟೀಲ್ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ದೂರುದಾರರ ಬಗ್ಗೆ ಮತ್ತೊಂದು ಡೌಟ್. ದೂರುದಾರನ ದೂರಿನ ಬಗ್ಗೆಯೇ ಶುರುವಾಯ್ತು ಡೌಟ್. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿದ್ದ ಅನಾಮಿಕ ಕೊಟ್ಟಿರುವಂತಹ ಹೇಳಿಕೆಯ ಬಗ್ಗೆ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿಯ ಕ್ರಮ ಸರಿ. ಆದರೆ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಅಥವಾ ಅಸ್ವಸ್ಥನಾಗಿದ್ದಾನೋ ಅನ್ನೋದನ್ನ ಮಾನಸಿಕ ತಜ್ಞರಿಂದ ಮೊದಲು ಪರೀಕ್ಷೆಯನ್ನ ನಡೆಸಿ ನಂತರ ಕ್ರಮವನ್ನ ಜರುಗಿಸಬಹುದು, ಒಳ್ಳೆಯದು ಅಂತ ಹೇಳಿ, ಈ ಅಭಿಪ್ರಾಯ ನನ್ನದು ಅಂತ ಹೇಳಿ ಬಿಜೆಪಿಯ ಮಾಜಿ ಸಚಿವರಾಗಿರುವಂತಹ ಬಿಸಿ ಪಾಟೀಲ್ ರವರು ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ರು ಮಾತನಾಡ್ತಿರ್ಲಿಲ್ಲ, ಮೊದಲು ಯಾರೊಬ್ರು ಪಿಟಕ್ ಅಂತ ಇರಲಿಲ್ಲ. ಈಗ ಎಸ್ಐಟಿ ತನಿಖೆಗೆ ಯಾವಾಗ ಸಿದ್ದು ಸರ್ಕಾರ ಕೊಡ್ತೋ ಅದಾದ ನಂತರ ಒಬ್ಬೊಬ್ಬರೇ ರಾಜಕಾರಣಿಗಳು ಮುನ್ನೆಲೆಗೆ ಬಂದು ಮಾತನಾಡ್ತಾ ಇರುವಂತದ್ದು. ಈಗ ಬಿಸಿ ಪಾಟೀಲ್ ಒಂದು ಮಾತು ಹೇಳಿದ್ದಾರೆ, ಆತನ ಮೈಂಡ್ ಸ್ವಲ್ಪ ಚೆಕ್ ಮಾಡಿಸ್ಬೇಕು ತಜ್ಞರಿಂದ. ಆತ ಸ್ವಸ್ಥನೋ ಅಸ್ವಸ್ಥನೋ ಅನ್ನೋದು ಗೊತ್ತಾಗತ್ತೆ. ಮೆಂಟಲಿ ಆ ಒಂದು ಪರೀಕ್ಷೆಯನ್ನ ಕೂಡ ಮಾಡಬೇಕು. ಸುಮ್ನೆ ಆತ ಒಂದು ದೂರನ್ನ ನೀಡಿದ್ದಾನೆ ಅಂತ ಹೇಳಿದ ತಕ್ಷಣ ಹೋಗಿ ನೋಡೋದಲ್ಲ. ಅವರು ಮಾಡ್ತಾ ಇರುವಂತಹ ಎಸ್ಐಟಿ ತನಿಖೆ ಮಾಡ್ತಾ ಇದ್ದಂತಹ ವಿಧಾನ ಸರಿಯಾಗಿದೆ. ಎಸ್ಐಟಿ ತನಿಖೆಯನ್ನ ಆರಂಭ ಮಾಡಿದ್ದು ವಿಧಾನ ಸರಿಯಾಗಿದೆ. ಎಸ್ಐಟಿ ಈಗ ಹೋಗ್ತಾ ಇರುವಂತಹ ರೂಟ್ ಕೂಡ ಸರಿಯಾಗಿದೆ. ಆದರೆ ಆ ಒಂದು ದೂರುದಾರನ ಮನಸ್ಥಿತಿ ಹೇಗಿದೆ, ಅವನು ಸ್ವಸ್ಥನೋ ಅಸ್ವಸ್ಥನೋ ಅನ್ನೋದು ತಜ್ಞರ ಬಳಿ ಕೇಳಬೇಕು. ಮಾನಸಿಕವಾಗಿ ಸ್ವಸ್ಥನಿದ್ದಾನೋ ಅಥವಾ ಮಾನಸಿಕವಾಗಿ ಅಸ್ವಸ್ಥನಿದ್ದಾನೋ ಯಾರಿಗೆ ಗೊತ್ತಿದೆ? ಒಂದ್ಸಲ ವೈದ್ಯರ ಬಳಿ ತೋರಿಸಿ ಅಂತ ಹೇಳಿ ಬಿಸಿ ಪಾಟೀಲ್ ರವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿರುವಂತದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.